ಅಲ್ಲಿಂದ ವಿಧಾನಸೌಧಕ್ಕೆ ಮೆರವಣಿಗೆ, ವಿಧಾನಸೌಧದಲ್ಲಿ ಕಾರ್ಯಕ್ರಮ, ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ 4 ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು. ಪೊಲೀಸರ ಪರಿಸ್ಥಿತಿ ನೋಡ್ಕೊಳ್ಳಿ. ಹಿಂದಿನ ರಾತ್ರಿ ಹತ್ತಿರ 2.5 ಲಕ್ಷ ಜನ ರಸ್ತೆಗಳಲ್ಲಿದ್ದಾರೆ ಇಡೀ ಬೆಂಗಳೂರಿನ ಎಲ್ಲ ಗಲ್ಲಿಗಳಲ್ಲಿ. ಪೊಲೀಸರು ಬೆಳಗಿನ ಜಾವ 5 ಗಂಟೆವರೆಗೂ ಹೆಣ ಎದ್ದೋಗಿದ್ದಾರೆ ಆ ಪಬ್ಲಿಕ್ನ ಕಂಟ್ರೋಲ್ ಮಾಡೋದಕ್ಕೆ, ಮಾಸ್ನ ಕಂಟ್ರೋಲ್ ಮಾಡೋದಕ್ಕೆ. ಅಷ್ಟು ವಿಜಯೋತ್ಸವ ಇಡೀ ರಾತ್ರಿ ನಡೀತಾ ಇತ್ತು. 5 ಗಂಟೆಗೆ 5:15 ಹೋಗಿ ಮಲಗಿದ್ದಾರೆ. 4 ಅವರ್ ಅವ್ರಿಗೆ ಟೈಮ್ ಕೊಟ್ಟಿಲ್ಲ. ಅಲ್ಲಿನ ಕಮಿಷನರ್ ಹೇಳ್ತಾ ಇದ್ದಾರಂತೆ ಸರ್ಕಾರಕ್ಕೆ ಮಾಡೋಕ್ಕಾಗಲ್ಲ, ಇಂಪಾಸಿಬಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸರ್ಕಾರ ಹೇಳ್ತು ಇವ್ರಿಗೆ ಇಂಟೆಲಿಜೆನ್ಸ್ಗೆ ಪ್ರತಿ ದಿವಸ ಇಂಟೆಲಿಜೆನ್ಸ್ ಅವ್ರು ಹೋಗ್ಬಿಟ್ಟು ಸಿದ್ದರಾಮಯ್ಯರಿಗೆ ವರದಿ ಕೊಡ್ತಾರೆ. ಇಂಟೆಲಿಜೆನ್ಸ್ ಅವ್ರು ವರದಿ ಕೊಡ್ಲಿಲ್ವಾ? ಹಿಂದಿನ ರಾತ್ರಿ 2.5 ಲಕ್ಷ ಜನ ಇದ್ರೆ ಅಂತ ಹೇಳಿದ್ರೆ ಬೆಳಗ್ಗೆ ಎಷ್ಟು ಜನ ಸೇರ್ಬೋದ್ರಿ? ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಇರೋದೇ 35,000 ಜನ. ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರು ಮಾತಾಡಿದ್ರು ಗೊತ್ತಾ, ವಿಧಾನಸೌಧ ಮುಂದೆ 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರ್ಬಿಟ್ಟಿದ್ರು. ಹಾಗಾದ್ರೆ ಇದಕ್ಕೆ ಇಲ್ಲಿಗೆ ಎಷ್ಟು ಜನ ಸೇರ್ತಿದ್ರು? 3 ಲಕ್ಷ ಜನ ಸುತ್ತಮುತ್ತ ಇದ್ರಂತ್ರಿ. ಪೊಲೀಸ್ ಇನ್ಫಾರ್ಮೇಶನ್ ಒಂದು ಬ್ಯಾರಿಕೇಡ್ ಇರಲಿಲ್ಲ. ರಾದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಆಫೀಸರ್ ಹೇಳಿದ್ದು 1200ಕ್ಕೆ ಹೆಚ್ಚು ಸ್ಟ್ರಕ್ಚರ್ಗಳಿದಾವಂತೆ ಡಿಪಾರ್ಟ್ಮೆಂಟ್ ಅಲ್ಲಿ. ಒಂದೇ ಒಂದು ಸ್ಟ್ರಕ್ಚರ್ ಇರಲಿಲ್ಲ. ಮೊದಲನೇ ಆಂಬುಲೆನ್ಸ್ ಬಂದಿದ್ದು 50 ನಿಮಿಷ ಆದ್ಮೇಲೆ, ಡೆತ್ ಆಗಿ 50 ನಿಮಿಷ ಆದ್ಮೇಲೆ ಮೊದಲನೇ ಆಂಬುಲೆನ್ಸ್ ಬಂದಿದ್ದು. ಯಾರು ಇದಕ್ಕೋಸ್ಕರ? ಇನ್ನೊಂದು ನೋಡಿ, ಇದರಲ್ಲಿ ವೈದೇಹಿನಲ್ಲಿ ಡಾಕ್ಟರ್ ಬಂದು ಪ್ರೆಸ್ಗೆ ಹೇಳಿದ್ರು 4 ನಮ್ಮಲ್ಲಿ ಸತ್ತೋಗಿದ್ದಾರೆ ಅಂತೇಳಿ. ಅದೇ ಟೈಮಲ್ಲಿ ಬೋರಿಂಗಲ್ಲಿ ಹೇಳಿದ್ರು 4 ಜನ ತೀರ್ಕೊಂಡಿದ್ದಾರೆ, 6 ಜನ ತೀರಿದ್ದಾರೆ ಅಂತೇಳಿ. 10 ಜನ ತೀರಿದ್ದಾರೆ. ತೀರಿರ್ತಕ್ಕಂಥ ಇನ್ಫಾರ್ಮೇಶನ್ ಟಿವಿಲಿ ನೀವೆಲ್ಲ ತೋರಿಸ್ತಾ ಇದ್ದೀರಾ. ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಒಳಗಡೆ ಹೋಗಿ ಸೆಲೆಬ್ರೇಷನ್ ಮಾಡ್ತಾರಲ್ರಿ. ಮಂಚತ್ವಾದಿಯ ಸರ್ಕಾರಕ್ಕೆ ಹೆಣ ಬಿದ್ದಿದೆ ಅಂತ ಗೊತ್ತಿದ್ದು ಒಳಗಡೆ ಸೆಲೆಬ್ರೇಷನ್ ಮಾಡ್ತಾರಲ್ರಿ. ಯುವರ್ ಕೈಂಡ್ ಇನ್ಫಾರ್ಮೇಶನ್ ಚಂದ್ರಶೇಖರ್ ಅವರೇ, ನಾನು ತುಂಬ ಎಕ್ಸೈಟ್ಮೆಂಟಿಂದ ನೋಡ್ತಾ ಇದ್ದೆ. ನಾನು ಲೈವ್ಗೂ ಕುತ್ಕೊಂಡಿಲ್ಲ, ಯಾಕಂದರೆ ನಾನು ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಒಂದು ಇದಕ್ಕೆ ನಾನು ಯಾವಾಗ ಫಸ್ಟ್ ಇನ್ಫಾರ್ಮೇಷನ್ ಸಿಕ್ತೋ ಅಲ್ಲಿ ಕಾಲು ತುಳಿತ ಆಗ್ತಾ ಇದೆ ಅಂತ ಬಡಬಡ ಅಂತ ಮೇಕಪ್ ಹಾಕ್ಕೊಂಡು ಬಂದು ಸ್ಟುಡಿಯೋದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ. ಕಾರ್ಯಕ್ರಮ ರದ್ದಾಗಿದೆ ಅಂತಂದರು. ನಾನು ಬಂದು ಅನೌನ್ಸ್ ಮಾಡಿದೆ ಕಾರ್ಯಕ್ರಮ ರದ್ದಾಗಿದೆ ಅಂತೆ, ಯಾರು ಹೋಗಬೇಡಿ, ದಯವಿಟ್ಟು ನಿಮ್ಮ ಮನೆಗಳಿಗೆ ಹೋಗಿ ಅಲ್ಲಿ ಕಾಲು ತುಳಿತ ಆಗ್ತಾ ಇದೆ ಅಂತ ಹೇಳಿದ ಮೇಲೂ ಕೂಡ ಕಾರ್ಯಕ್ರಮ ಆರಂಭ ಆಗುತ್ತಾ. ಇಷ್ಟು ಸರ್ಪ್ರೈಸ್ ನನಗೆ ಅಂತಂದರೆ, ಓ ಮೈ ಗಾಡ್, ಜನ ಸತ್ತೋಗಿದ್ದಾರೆ ಆದರೂ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ. ಆಮೇಲೆ ನೋಡ್ತೀನಿ ಡಿ.ಕೆ. ಶಿವಕುಮಾರ್ ಅವ್ರು ಟ್ರಾಫಿ ಲಿಫ್ಟ್ ಮಾಡ್ತಾ ಇದ್ದಾರೆ. ಮೀಡಿಯಾದಲ್ಲಿ ಬರ್ತಾ ಇದೆ, ನಾವು ತೋರಿಸ್ತಾ ಇದ್ದೀವಿ ಸತ್ತೋಗಿದ್ದಾರೆ ಅಂತ ಕೂಗಿ ಹೇಳ್ತಾ ಇದ್ದೀವಿ. ಆದರೂ ಕೂಡ ಅಲ್ಲಿ ಕಪ್ಪಿಡ್ಕೊಂಡು ಸಂಭ್ರಮ ಪಡ್ತಾ ಇದ್ದಾರೆ. ಐ ವಾಸ್ ಚೆಕಿಂಗ್ RCB ಟ್ವಿಟರ್ ಹ್ಯಾಂಡಲ್, RCB ಎಲ್ಲ DN ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ನೋ ಸಂತಾಪ, ನೋ ಅಪ್ಡೇಟ್, ನಥಿಂಗ್. ಎಲ್ಲರೂ ಇನ್ನೂ ತಮ್ಮ ಒಂದು ಪೋಸ್ಟ್ ಮಾಡ್ತಾ ಇದ್ದಾರೆ, ನಾವು ಗೆದ್ದಿದ್ದೀವಿ, ನಾವು ಸಂಭ್ರಮ ಮಾಡ್ತಾ ಇದ್ದೀವಿ, ಹಂಗಿದೆ ಹಿಂಗಿದೆ ಅಂತ ಎಲ್ಲ. ನನಗೆ ಬೇಜಾರಾಗ್ತಾ ಇತ್ತು. ಮತ್ತು ನಾನು ಲೈವಲ್ಲಿ ಹೇಳಿದೆ, ಬೇಕಾ ನಿಮಗೆ ಇದೆಲ್ಲ ಬೇಕಾ ಅಂತ. ನಾವು ಚೀರಿ ಒಬ್ಬ ಕ್ರಿಕೆಟ್ ಫ್ಯಾನ್ ಆಗಿ, ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿ ನಾನೇ ಹೇಳ್ತಾ ಇದ್ದೀನಿ, ನೋ, ದಿಸ್ ಇಸ್ ನಾಟ್ ರೈಟ್, ಮಾಡಬೇಡಿ, ಇದು ತಪ್ಪು, ಜನರ ಹೆಣದ ಮೇಲೆ ನಿಮ್ಮ ಸಂಭ್ರಮ ಅಲ್ಲ ಅಂತ ಗೊತ್ತಿದ್ರು ಇದಕ್ಕೆ ನೀವು ಅನುವು ಮಾಡಿಕೊಡ್ತೀರಿ, ನೀವು ಹೋಗ್ತೀರಿ, ಆ ಸಂಭ್ರಮದಲ್ಲಿ ಪಾಲ್ಗೊಳ್ತೀರಿ. ಹೆಂಗೆ ಬರುತ್ತೆ ಮನಸ್ಸು? ಜಗತ್ತಲ್ಲಿ ಇಂಥ ಅಮಾನವೀಯ ಘಟನೆ ಯಾರಿಂದನೂ ನಡೆದಿಲ್ಲ. ಅದು ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೆಣದ ಮೇಲೆ ನಿಂತ್ಕೊಂಡೋಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ 11 ಜೀವಗಳಾಗಿದೆ ಮೇಡಮ್. ಜೀವಗಳು ಹೋಗಿದ್ದಲ್ಲ, ಈ ಸರ್ಕಾರ ಮಾಡಿರೋ ಕೊಲೆ. ಅದು ಕರೆದು ಸರ್ಕಾರ ಮಾಡಿರೋ ಕೊಲೆ. ಬನ್ನಿ ಅಂತ ಕರೆದಿದ್ದಾರು CM ಅವರು, ಬನ್ನಿ ಅಂತ ಕರೆದಿದ್ದಾರು DCM ಅವರು. ಇವ್ರು ಯೋಗ್ಯತೆ ಗೊತ್ತಿದ್ದು ನಮಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕರೆಯೋಕೆ ಯಾಕ್ರಿ ಹೋದ್ರಿ? ಮತ್ತೆ ಅವತ್ತಿನ ಸೆಲೆಬ್ರೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಇನ್ನಿನ ರಾತ್ರಿ 2 ಗಂಟೆವರೆಗೂ ಈ ಗುಜರಾತ್ ಸ್ಟೇಡಿಯಂ ಎಲೆಕ್ಷನ್ ಇದು ನಡೀತಾ ಇದೆ, ಸೆಲೆಬ್ರೇಷನ್ ನಡೀತಾ ಇದೆ. 4-5 ಅವರ್ಗೆ ನೀವು ಕರ್ಕೊಂಡ್ಬಂದು ಸೆಲೆಬ್ರೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಯಾರವರು ಯುದ್ಧ ಗೆದ್ಬಿಟ್ಟು ಬಂದಿದ್ರಾ? ಇಲ್ಲ ವರ್ಲ್ಡ್ ಕಪ್ ಬೇರೆ ದೇಶದ ಮೇಲೆ ಗೆದ್ಬಿಟ್ಟು ಬಂದಿದ್ರಾ? ಯಾವುದೋ ಹೆಂಡದ ಮಾಲೀಕ ಅವನು ಯಾವುದೋ ಅವ್ನು ತಗೊಂಬಂದು ಇದು ಮಾಡ್ಕೊಂತಾನೆ. ಇಟ್ಸ್ ಪ್ರೈವೇಟ್, 100% ಪ್ರೈವೇಟ್. ಜನಕ್ಕೆ ಸೆಲೆಬ್ರೇಷನ್ ಮಾಡೋದಕ್ಕೆ ಅವ್ರಿಗೆ ಖುಷಿ ಬಿಡಿ. ಸರ್ಕಾರ ಅವ್ರ ಖುಷಿ ಸರ್ಕಾರ ಏನು ವ್ಯವಸ್ಥೆ ಮಾಡ್ಕೊಳ್ದಂಗೆ ಸರ್ಕಾರದ ಮೆಟ್ಲ ಮೇಲೆ ಯಾವುದೊಂದು ಪ್ರೈವೇಟ್ ಇಷ್ಟು ಮೆರೀತಕ್ಕಂಥ ಅವಶ್ಯಕತೆ ಐತಾ? ಮೆರೀರಿ ಹೋಗ್ಲಿ, 3 ದಿವಸ ಟೈಮ್ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡ್ಬೇಕಿದ್ರೆ ಯಾರಿಗೋಸ್ಕರ? ಯಾರು ಪ್ರಚಾರದ ತೆವಲಿಗೋಸ್ಕರ? ಡಿ.ಕೆ. ಶಿವಕುಮಾರ್ ಅಥವಾ ನಾಲಾಯಕ್ಕಿಂದ ಇವತ್ತು ಹೆಣ್ಣುಗಳು ಬಿದ್ವಲ್ಲ. ಇವತ್ತು ಏನಂದ್ರಿ? ಡಿ.ಕೆ. ಶಿವಕುಮಾರ್ ಅಂತ ಒಬ್ಬ ನಾಲಾಯಕ್ಕಿಂದ 11 ಹೆಣಗಳು ಬಿದ್ವು. ಕೇವಲ ಡಿ.ಕೆ. ಶಿವಕುಮಾರ್ ಅವರ ಡಿ.ಕೆ. ಶಿವಕುಮಾರ್ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ. ರೈತರ ಮೇಲೆ ಗೋಲಿಬಾರ್ ಮಾಡಿರುವ ಪಕ್ಷ, ರೈತರನ್ನು ಕೊಂದೋಗಿರುವ ಪಕ್ಷ, 11 ಜನ ಅಲ್ಲಿ 26 ಜನ ಹೆಣ ಬಿದ್ದೆ ಇನ್ನು ಇವತ್ತವರೆಗೂ ಟೆರರಿಸ್ಟ್ಗಳನ್ನ ಹಿಡಿದ ಇರುವ ಪಕ್ಷ ಒಂದು 11 ಜನ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ ನಿಮಗೆ? ಯೋಗ್ಯತೆ ಇಲ್ಲ. ಹೆಣಗಳ ಮೇಲೆ ಹೆಣ ಇಟ್ಕೊಂಡು ರಾಜಕೀಯ ಮಾಡೋ
ದೇಶದಲ್ಲಿ ಇದ್ರೆ ಅದು ಆಯ್ತು. ಬಿಜೆಪಿ. ಆಯ್ತು. ಆಯ್ತು ಕಶ್ಯಪ್ ಅವರು ಒಂದ್ ನಿಮಿಷ. ಮೂರ್ತಿ ಸರ್ ಐ ವಿಲ್ ಕಮ್. ಮೂರ್ತಿ ಸರ್ ನೈಜ ಹೋರಾಟಗಾರರ ವೇದಿಕೆ. ನೋ ವಿ ವಿಲ್ ಮೂವ್ ಫಾರ್ವರ್ಡ್ ಪ್ಲೀಸ್. ನಾನು ನಿಮ್ಮ ರಾಜಕೀಯ I want to ask him to apologize. ಏನೋ ಮಾತಾಡ್ತಿರೋದು ನಾವು ಮಾತಾಡ್ಬೇಕಾಗುತ್ತೆ ಬಿಲೋ ದ ಟಂಗು. ಆಯ್ತು ಆಲ್ ರೈಟ್. ನೂರಾರು ತರ ಮಾತಾಡ್ತಾ ಇದ್ರೆ ಉತ್ತರ ಕೊಡಿ ಅವ್ರಿಗೆ. ಜವಾಬ್ದಾರಿ ತಗೊಂಡಿದ್ದೀವಿ ಇವತ್ತು ಏನ್ ಒಂದು ನಿಮಿಷ ಬಿಫೋರ್ ಯು ಪ್ರೊಸೀಡ್. ಮೂರ್ತಿ ಅವರೇ, ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಕಬ್ಬನ್ ಪಾರ್ಕ್ಗೆ ನೈಜ ಹೋರಾಟಗಾರರ ವೇದಿಕೆಯಿಂದ ಒಂದು ದೂರು ಹೋಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೂಕುನುಗ್ಗಲು ಮತ್ತು ಕಾಲ್ತುಳಿತದಿಂದ 11 ಜನ ವಿರಾಟ್ ಕೊಹ್ಲಿ ಅಭಿಮಾನಿಗಳು ದುರ್ಮರಣ ಹೊಂದಲು ಕಾರಣರಾದ RCB ತಂಡದ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ವಿರುದ್ಧ ದೂರು. ವಿರಾಟ್ ಕೊಹ್ಲಿ ಅವರ ವಿರುದ್ಧ ದೂರು ಸಲ್ಲಿಸಲಾಗಿದೆ. ಅದಕ್ಕೆ ಈ ದೂರನ್ನು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದೂರನ್ನು ಸ್ವೀಕರಿಸಲಾಗಿದೆ. HM ವೆಂಕಟೇಶ್ ಅವರು ದೂರನ್ನು ಸಲ್ಲಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರ ಮೇಲೆ. ದೂರು ಯಾರು ಬೇಕಾದ್ರೂ ಕೊಡ್ಬೋದು. ದೂರನ್ನ ತಗೊಳಕ್ಕೆ ಅಂತ ಸಕ್ರಮ ಪ್ರಾಧಿಕಾರಗಳಿದ್ದಾವೆ. ನಾನು ಸಹ ದೂರು ಕೊಟ್ಟಿದ್ದೀನಿ. ನಾನು ಖುದ್ದಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಬಿಟ್ಟು ಏನು KCC ಮೆಂಬರ್ಸ್ ಇದ್ದಾರೆ ಅಷ್ಟು ಜನ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. FIR ಆಗಿ ತನಿಖೆ ಆಗ್ತಿದೆ. ಈ ರಾಜಕೀಯ ಪಕ್ಷಗಳು ಇಲ್ಲಿ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಅವರವ್ರ ಸಿದ್ಧಾಂತಗಳು, ಅವರವ್ರ ಸಾಧನೆಗಳು, ಅವರ ವೀಕ್ನೆಸ್ ಮಾತಾಡ್ತಾರೆ. ಅದು ಬತ್ತಿಗಿಡಿ ಯಾವುದು ಕಾನೂನು ಚೌಕಟ್ಟಿಗೆ ಬರಲ್ಲ. ಅದು ಕಾನೂನು ಚೌಕಟ್ಟಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾನೇನು ಹೇಳೋದೇನೆಂದರೆ, ಕರ್ನಾಟಕ ಕ್ರಿಕೆಟ್ ಏನು ಸಂಸ್ಥೆ ಇದೆ, ಈ ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿರೋದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಬಂದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು KCCA. ಇದು ಸೊಸೈಟೀಸ್ ಆ್ಯಕ್ಟಲ್ಲಿ ಬರೋದಿದು. ಅಲ್ಲಿ ಜೂಜಾಡು, ಅಲ್ಲಿ ದಂಧೆ ನಡೆಸು, ಅಲ್ಲಿ ಟಿಕೆಟ್ನ ಅಕ್ರಮ ಮಾರಾಟ ಮಾಡ್ಕೊಂಡು ದುಡ್ಡು ಮಾಡುವ ಪದಾಧಿಕಾರಿಗಳು ಅಂತ ಎಲ್ಲೂ ನಮ್ಮ ಬಯಲಾದಲ್ಲಿ ಇಲ್ಲ ಅಲ್ಲಿ. ಆದರೆ ಇವರು ಯಾವುದೋ ಒಂದು ಪ್ರೈವೇಟ್ನ ಒಂದು ಕ್ರಿಕೆಟ್ ಅನ್ನೋ ಹೆಸರಿನಲ್ಲಿ ಪ್ರೈವೇಟ್ ಸಂಸ್ಥೆಗಳು ದುಡ್ಡು ಮಾಡಿಕೊಟ್ಟಿರೋ ಸಂಸ್ಥೆಗಳು, ಜನಗಳನ್ನ ದುಡ್ಡು ಮಾಡಿಕೊಟ್ಟಿರೋ ಸಂಸ್ಥೆಗಳು ಅಮಾಯಕ ಜನರನ್ನ ಬಲಿ ತೊಗೊಂಡ್ರಲ್ಲ ಕ್ರಿಕೆಟ್ ಸಂಸ್ಥೆ. ನಾವಿಲ್ಲಿ ಸರ್ಕಾರಕ್ಕೆ ನೇರವಾಗಿ ಹೊಣೆ ಮಾಡೋದು ನೇರವಾಗಿ ಹೊಣೆ ಮಾಡೋಕ್ಕಾಗಲ್ಲ. ಸರ್ಕಾರ ನೇರವಾಗಿ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ನೇರವಾಗಿ ಬಂದು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಕೂತ್ಕೊಂಡು ಕಾಯೋಕ್ಕಾಗಲ್ಲ. ಇರಿ ಸರ್, ದಯವಿಟ್ಟು ಇರಿ ಸರ್, ದಯವಿಟ್ಟು ಇರಿ ದಯವಿಟ್ಟು ಮಾಡಿರಿ